ಕರ್ನಾಟಕದ ಮದ್ದೂರಿನ ಹೃದಯ ಭಾಗದಲ್ಲಿರುವ ಹೊಯ್ಸಳ ಇತಿಹಾಸದ ಒಂದು ಸುಂದರ ತಾಣವೇ ಈ ಶ್ರೀ ವರದರಾಜಸ್ವಾಮಿ ದೇವಸ್ಥಾನ. ಸ್ಥಳೀಯವಾಗಿ ಇದನ್ನು ಕಂಚಿ ಕಣ್ವರದರಾಜ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಪ್ರಾರ್ಥನಾ ಮಂದಿರವಲ್ಲ, ಬದಲಿಗೆ ಅಪರೂಪದ ಪವಾಡಕ್ಕೆ ಸಾಕ್ಷಿಯಾದ ಪುಣ್ಯಕ್ಷೇತ್ರ. ಐತಿಹ್ಯಗಳ ಪ್ರಕಾರ ಹೊಯ್ಸಳ ರಾಜ ವಿಷ್ಣುವರ್ಧನನು ತನ್ನ ವಯಸ್ಸಾದ ತಾಯಿಗಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದನು. ಕಂಚಿಗೆ ಪ್ರಯಾಣಿಸಲು ಅಶಕ್ತರಾಗಿದ್ದ ತಾಯಿಗಾಗಿ ರಾಜನು ಕಂಚಿಯ ವರದರಾಜನನ್ನೇ ಇಲ್ಲಿಗೆ ತಂದನು. ಇಲ್ಲಿರುವ ವಿಗ್ರಹವು ತಮಿಳುನಾಡಿನ ಕಂಚಿ ವರದರಾಜನ ಪ್ರತಿರೂಪವಾಗಿದೆ. ಇಲ್ಲಿ ಪ್ರಾರ್ಥಿಸಿದ ನಂತರ ರಾಜನ ತಾಯಿಗೆ ದೃಷ್ಟಿ ಮರಳಿತು ಎಂಬ ನಂಬಿಕೆಯಿದೆ. ಅಂದಿನಿಂದ ಇಂದಿನವರೆಗೂ ಕಣ್ಣಿನ ಸಮಸ್ಯೆ ಇರುವ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ. ಕಂಚಿಯ ಸಂಪ್ರದಾಯದಂತೆ ಇಲ್ಲಿಯೂ ಗರ್ಭಗುಡಿಯನ್ನು ತಲುಪಲು 27 ಮೆಟ್ಟಿಲುಗಳನ್ನು ಹತ್ತಬೇಕು. ಆಲದ ಮರದ ತಂಪು ಮತ್ತು ಇಲ್ಲಿನ ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗುವಾಗ ತಪ್ಪದೇ ಭೇಟಿ ನೀಡಬೇಕಾದ ದೈವಿ ತಾಣವಿದು. ಮದ್ದೂರಿನ ಈ ದೈವಿಕತೆಯನ್ನು ನೀವೂ ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.